ಕರ್ನಾಟಕದ ಇತಿಹಾಸದಲ್ಲಿ ಅತಿ ದೊಡ್ಡ ಡ್ರಗ್ಸ್ ಕಾರ್ಯಾಚರಣೆ. ಮಂಗಳೂರು ಸಿಸಿಬಿ ಪೊಲೀಸರಿಂದ 37 ಕೆಜಿ ಡ್ರಗ್ಸ್ ಜಪ್ತಿ. ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಕೈಮೀರುತ್ತಿದೆಯಾ? ಲಾಲ್ಬಾಗ್ನಲ್ಲಿ ಕನ್ನಡಿಗನ ಮೇಲೆ ನೇಪಾಳಿಗರಿಂದ ಹಲ್ಲೆ. ಬ್ಯಾಂಕ್ ಅಧಿಕಾರಿಯಿಂದಲೇ ವೃದ್ಧೆಗೆ ವಂಚನೆ. ಅಂಬಿ ಮೊಮ್ಮಗನ ನಾಮಕರಣ ಹೆಸರೇನು ಗೊತ್ತಾ? ಮದರ್ ಇಂಡಿಯಾದಿಂದ ದೂರ ಆದ್ರ ದರ್ಶನ್. ನಟಿ ರನ್ಯಾ ಪ್ರಕರಣದಲ್ಲಿ ಸಚಿವರ ಪಾತ್ರದ ಬಗ್ಗೆ ಯತ್ನಾಳ್ ಹೊಸ ಬಾಂಬ್. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿಗಳ ಅಪ್ಡೇಟ್ ಕರ್ನಾಟಕ ಟಾಪ್ 20ಯಲ್ಲಿ. ಕರ್ನಾಟಕದ ಇತಿಹಾಸದಲ್ಲಿ ಅತಿ ದೊಡ್ಡ ಡ್ರಗ್ಸ್ ಕಾರ್ಯಾಚರಣೆ ನಡೆದಿದೆ. ಮಂಗಳೂರು ಸಿಸಿಬಿ ಪೊಲೀಸರು ಬೆಂಗಳೂರಿನಲ್ಲಿ 75 ಕೋಟಿ ರೂಪಾಯಿ ಮೌಲ್ಯದ 37.5 ಕೆಜಿ ಡ್ರಗ್ಸ್ ಜಪ್ತಿ ಮಾಡಿಕೊಂಡಿದ್ದಾರೆ. ಆಫ್ರಿಕಾ ಮೂಲದ 2 ಮಹಿಳೆಯರನ್ನ ಬಂಧಿಸಿದ್ದು, ಬಂಬಾ ಫಂಟಾ, ಅಬಿಗೈಲ್ ಅಡೋನಿಸ್ ಬಂಧಿತ ಆರೋಪಿಗಳಾಗಿದ್ದಾರೆ. ಈ ಬಗ್ಗೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮಾತನಾಡಿ, 6 ತಿಂಗಳ ಹಿಂದೆ ಹೈದರ್ ಅಲಿ ಎಂಬಾತನನ್ನ ವಶಕ್ಕೆ ಪಡೆದಿದ್ವಿ. ಆತನಿಂದ 15 ಗ್ರಾಂ ಎಂಡಿಎಂಎ ವಶಕ್ಕೆ ಪಡೆದು ತನಿಖೆ ಆರಂಭಿಸಿದ್ದೆವು. ಸಿಸಿಬಿ ಪೊಲೀಸರ ವಿಚಾರಣೆ ವೇಳೆ ನೈಜೀರಿಯಾ ಪ್ರಜೆಯ ಮಾಹಿತಿ ಸಿಕ್ಕಿತ್ತು. ಬೆಂಗಳೂರಿನಲ್ಲಿ ಕಾರ್ಯಾಚರಣೆ ನಡೆಸಿ 6 ಕೋಟಿ ಮೌಲ್ಯದ ಎಂಡಿಎಂಎ ಸಮೇತ ಪೀಟರ್ನನ್ನ ವಶಕ್ಕೆ ಪಡ್ಕೊಂಡಿದ್ವಿ. ಈ ಪ್ರಕರಣದ ಬಳಿಕ ತನಿಖೆ ನಡೆಸಿ ಕಿಂಗ್ ಪಿನ್ ಪತ್ತೆಗೆ ಕಾರ್ಯಾಚರಣೆ ಆರಂಭಿಸಿದ್ದೆವು. ಈ ವೇಳೆ ವಿದೇಶಿ ಪ್ರಜೆಗಳು ಡ್ರಗ್ಸ್ ಸಾಗಿಸುವ ಮಾಹಿತಿ ಸಿಕ್ಕಿದ್ದು ಬಂಧಿಸಿದ್ದೇವೆ ಎಂದಿದ್ದಾರೆ. ನಮ್ಮದು 6 ತಿಂಗಳದು ಇನ್ವೆಸ್ಟಿಗೇಷನ್ ಅದರ ಮೇಲೆ ನಾವು ಸಾಕಷ್ಟು ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ. ಆ್ಯಂಡ್ ಒನ್ ಥಿಂಗ್ ವಿಚ್ ವಿ ಕೇಮ್ ಟು ನೋ ದಟ್ ಈ ಲೇಡೀಸ್ ಗ್ರೂಪ್ ಅಲ್ಟರ್ನೇಟಿವ್ಲಿ ಬೆಂಗಳೂರು ಮತ್ತು ಬಾಂಬೆಗೆ ಪ್ರಯಾಣ ಮಾಡ್ತಾಯಿದ್ರು. 1 ವರ್ಷದಲ್ಲಿ 37 ಬಾರಿ ಇವರು ಬೆಂಗಳೂರು ಬಂದಿದ್ದಾರೆ ಮತ್ತು 22 ಬಾರಿ ಮುಂಬೈ ಹೋಗಿದ್ದಾರೆ. ಸೊ 59 ಟೈಮ್ಸ್ ಇವರು ಟ್ರಾವೆಲ್ ಮಾಡಿದ್ದಾರೆ. ಅದು ನಮಗೆ ಈಗ ಇದು ಖಚಿತವಾಗಿ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ನಾವು ಇದು ಎಲ್ಲ ಡೆಲ್ಲಿ ಏರ್ಪೋರ್ಟಿಂದ ಇದು ಮಾಹಿತಿ ಕಲೆಕ್ಟ್ ಮಾಡ್ತೀವಿ. ಪ್ರತಿ ಬಾರಿ ಟ್ರಾವೆಲ್ ಮಾಡುವಾಗ ಎಷ್ಟು ಕೆಜಿ ಅವರು ಚೆಕ್ ಇನ್ ಮಾಡಿದ್ದಾರೆ ಮತ್ತು ಕೈಯಲ್ಲಿ ಎಷ್ಟು ತಗೊಂಡು ಹೋಗಿದ್ದಾರೆ. ಸೊ ಒನ್ಸ್ ವಿ ಕಮ್ ಟು ನೋ ದಟ್ ದೆನ್ ಓನ್ಲಿ ವಿ ಕ್ಯಾನ್ ಕಮೆಂಟ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಕೈಮೀರ್ತಿದೆಯಾ ಎಂಬ ಪ್ರಶ್ನೆ ಉದ್ಭವಿಸಿದೆ. ಹೋಳಿ ಹಬ್ಬದ ದಿನವೇ ಯುವಕರ ಮಧ್ಯೆ ಮಾರಾಮಾರಿಯಾಗಿದೆ. ಹೋಳಿ ಬಣ್ಣವನ್ನ ಎರಚಿಕೊಂಡು ಆಟವಾಡುವಾಗ ಗಲಾಟೆ ಶುರುವಾಗಿದ್ದು, ಪೈಪುಗಳಿಂದ ಬಡದಾಡ್ಕೊಂಡಿದ್ದಾರೆ. ಲಾಲ್ಬಾಗ್ನ ಒಳಗೆ ಬಟಾನಿಕಲ್ ಗಾರ್ಡನ್ ಬಳಿ 14ನೇ ತಾರೀಕು ಈ ಘಟನೆ ನಡೆದಿದ್ದು, ಯುವಕರು ಮಾರಾಮಾರಿ ಮಾಡಿಕೊಂಡಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸ್ಥಳದಲ್ಲಿಯೇ ಪೊಲೀಸ್ ಇದ್ರೂ ಕೂಡ ನಿಯಂತ್ರಣಕ್ಕೂ ಸಿಗದೆ ಪುಂಡರು ಹಲ್ಲೆ ನಡೆಸಿದ್ದಾರೆ. ಸದ್ಯ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡ ಸಿದ್ದಾಪುರ ಪೊಲೀಸರು ಗುಂಪಿನಲ್ಲಿದ್ದ ಅಮರ್, ಉಮೇಶ್, ರಾಮೇಶ್ ಎಂಬ 3 ಬಂಧಿಸಿದ್ದಾರೆ. ಉಳಿದವರನ್ನ ಪತ್ತೆ ಮಾಡುವ ಕೆಲಸ ಮಾಡ್ತಿದ್ದಾರೆ. ಬಂಧಿತರಲ್ಲಿ ಒಬ್ಬ ಬೆಂಗಳೂರಿನವನಾಗಿದ್ದು, 2 ನೇಪಾಳಿ ಮೂಲದವರು ಅಂತ ಗುರುತಿಸಲಾಗಿದೆ. ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಲಾಲ್ಬಾಗ್ ಬಟಾನಿಕಲ್ ಗಾರ್ಡನ್ನಲ್ಲಿ 14ನೇ ತಾರೀಕು ಸಂಜೆ 4:15 ಸುಮಾರಿಗೆ ಒಂದು ಗುಂಪು ಘರ್ಷಣೆಯ ದೃಶ್ಯಗಳು ನಾವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋದನ್ನು ನೋಡ್ತೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಒಂದು ದೂರು ದಾಖಲಿಸಿ 3 ಜನರನ್ನು ಈಗಾಗಲೇ ವಶಕ್ಕೆ ಪಡೆದಿದ್ದೇವೆ. ಹಾಗೂ ಇನ್ನಿತರೆ ಕಿಡಿಗೇಡಿಗಳನ್ನು ಗುರುತಿಸಿ ಅಗತ್ಯ ಕಾನೂನಿನ ಕ್ರಮ ಕೈಗೊಳ್ಳಲಾಗುವುದು. ಬೆಂಗಳೂರಿನ ಗಿರಿನಗರದಲ್ಲಿ ಖಾಸಗಿ ಬ್ಯಾಂಕ್ ಉಪವ್ಯವಸ್ಥಾಪಕಿ ಮೇಘನಾ ವೃದ್ಧೆಯೊಬ್ಬರಿಗೆ 50 ಲಕ್ಷ ರೂಪಾಯಿ ವಂಚಿಸಿದ ಪ್ರಕರಣ ಬೆಳಕಿಗೆ ಬಂದಿದೆ. ಸೀತಾ ಸರ್ಕಲ್ ವಾಸಿಯಾಗಿರುವ 76 ವರ್ಷದ ಸಾವಿತ್ರಮ್ಮ ತಮ್ಮ ಖಾತೆ ಸಂಬಂಧ ಆಗಾಗ ಬ್ಯಾಂಕ್ಗೆ ಹೋಗ್ತಾ ಇದ್ರು. ಈ ವೇಳೆ ಬ್ಯಾಂಕ್ನ ಡೆಪ್ಯೂಟಿ ಮ್ಯಾನೇಜರ್ ಮೇಘನಾ ಪರಿಚಯವಾಗಿದ್ರು. ಇದನ್ನೇ ಮಿಸ್ಯೂಸ್ ಮಾಡಿಕೊಂಡ ಮೇಘನಾ ಮಾರ್ಚ್ 12ರಂದು ಬ್ಯಾಂಕ್ಗೆ ಬಂದ ಸಾವಿತ್ರಮ್ಮ ಬಳಿ ಎಫ್ಡಿ ಸಂಬಂಧ ಇಲ್ಲೊಂದು ಸೈನ್ ಮಾಡಿ ಅಂತ ಸಹಿ ಪಡೆದಿದ್ರು. ಮನೆಗೆ ಹೋಗಿ ನೋಡುವಷ್ಟರಲ್ಲಿ ಸಾವಿತ್ರಮ್ಮ ಅಕೌಂಟ್ನಲ್ಲಿ 50 ಲಕ್ಷ ಹಣ ಕಟ್ಟಾಗಿತ್ತು. ವೃದ್ಧೆಯ ಮಗ ಡೌಟ್ ಬಂದು ಬ್ಯಾಂಕ್ಗೆ ಹೋಗಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಅಪರಿಚಿತ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿರೋದು ಗೊತ್ತಾಗಿತ್ತು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಮ್ಯಾನೇಜರ್ ಮೇಘನಾಳನ್ನು ವಿಚಾರಣೆ ನಡೆಸಿದ ವೇಳೆ ಪತಿ ಶಿವಪ್ರಸಾದ್, ವರದರಾಜು, ಅನ್ವರ್ ಗೌಸನ್ ಅವರು ಸೇರಿ ಅಜ್ಜಿಗೆ ಯಾಮಾರಿಸಿರೋದು ಬಹಿರಂಗವಾಗಿದೆ. ಸದ್ಯ 4 ಪೊಲೀಸರು ಜೈಲಿಗಟ್ಟಿದ್ದಾರೆ. ಒಬ್ಬರು ಸೀನಿಯರ್ ಸಿಟಿಜನ್ ಸಾವಿತ್ರಮ್ಮ ಅಂತ 76 ವರ್ಷ ಗಿರಿನಗರದವರು. ಅವರು ಕಂಪ್ಲೇಂಟ್ ಮೇಲೆ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಚೀಟಿಂಗ್ ಕೇಸ್ ರಿಜಿಸ್ಟರ್ ಆಯಿತು. ಆ ಕೇಸ್ ಸಾರಾಂಶ ಅಂದರೆ, ಇವರು ಇಂಡಸ್ಇಂಡ್ ಬ್ಯಾಂಕ್ಗೆ ಹೋಗೋದ ನಂತರ ಅಲ್ಲಿ ಒಬ್ಬರು ಡೆಪ್ಟಿ ಮ್ಯಾನೇಜರ್ ಇರ್ತಾರೆ, ಮೇಘನಾ ಅಂತ. ಒಂದು ಆಪರ್ಚುನಿಟಿ ನೋಡಿಬಿಟ್ಟು ಅವರಿಗೆ ಬೇರೆ ಕಡೆ ಸಿಗ್ನೇಚರ್ ತಗೊಂಡು ಚೀಟಿಂಗ್ ಉದ್ದೇಶದಿಂದ ಒಬ್ಬರು ಸ್ನೇಹಿತರ ಜೊತೆ ಸೇರಿಬಿಟ್ಟು ಬೇರೆ ಅಕೌಂಟ್ಗೆ 50 ಲಕ್ಷ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಕೇಸ್ ರಿಜಿಸ್ಟರ್ ಆದ ನಂತರ ಇನ್ವೆಸ್ಟಿಗೇಷನಲ್ಲಿ ಸದ್ಯಕ್ಕೆ ಎಲ್ಲ 4 ಆರೋಪಿಗಳು ಅರೆಸ್ಟ್ ಆಗಿ 50 ಲಕ್ಷ ರಿಕವರಿ ಕೂಡ ಆಗಿ. ಇವತ್ತು ಸುಮಲತಾ ಅಂಬರೀಶ್ ಮೊಮ್ಮಗನ ನಾಮಕರಣ ಶಾಸ್ತ್ರ ಅದ್ದೂರಿಯಾಗಿ ನಡೆಯಿತು. ನಾಮಕರಣದ ಸಮಾರಂಭಕ್ಕೆ ಕನ್ನಡ ಚಿತ್ರರಂಗದ ಹಲವು ಗಣ್ಯರು ಭಾಗಿಯಾಗಿದ್ರು. ಆದರೆ ಸುಮಲತಾ ದೊಡ್ಡಮಗ ಎನ್ನುವ ನಟ ದರ್ಶನ್ ಮಾತ್ರ ನಾಮಕರಣ ಕಾರ್ಯಕ್ರಮಕ್ಕೆ ಆಗಮಿಸಿರಲಿಲ್ಲ. ದರ್ಶನ್ ಮತ್ತು ಸುಮಲತಾ ನಡುವೆ ಭಿನ್ನಾಭಿಪ್ರಾಯ ಮೂಡಿದ್ದು, ಇದೇ ಕಾರಣಕ್ಕೆ ದರ್ಶನ್ ನಾಮಕರಣದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಲಾಗ್ತಿದೆ. ಡೆವಿಲ್ ಶೂಟಿಂಗ್ ಮುಗಿಸಿರುವ ನಟ ದರ್ಶನ್ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿಯೇ ಇದ್ದು ವಿಶ್ರಾಂತಿ ಪಡೆದಿದ್ದಾರೆ. ಮೊನ್ನೆಯಷ್ಟೇ ದರ್ಶನ್ ಸುಮಲತಾ, ಅಭಿಷೇಕ್, ಅವಿವಾರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅನ್ಫಾಲೋ ಮಾಡಿದ್ರು. ಈಗ ಕಾರ್ಯಕ್ರಮಕ್ಕೆ ಬರದೇ ಇರೋದು ಸಹ ದರ್ಶನ್ ಅಂಬರೀಶ್ ಕುಟುಂಬದ ನಡುವೆ
ನಡುವಿನ ಮುನಿಸು ಮುಂದುವರೆದಿದೆ ಅಂತ ಹೇಳಲಾಗ್ತಿದೆ. ಆದರೆ ಸುಮಲತಾ ದರ್ಶನ್ ಜೊತೆಗೆ ಯಾವುದೇ ಮುನಿಸಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ರು. ಆದರೆ ನಾಮಕರಣ ಶಾಸ್ತ್ರಕ್ಕೆ ದರ್ಶನ್ ಆಗಮಿಸದೇ ಇರೋದು ಹಲವು ಕುತೂಹಲಕ್ಕಂತೂ ಕಾರಣವಾಗಿದೆ. ಬೆಂಗಳೂರಿನಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಸುಮಲತಾ ಮೊಮ್ಮಗನ ನಾಮಕರಣ ಶಾಸ್ತ್ರ ಅದ್ದೂರಿಯಾಗಿ ನಡೆದಿದೆ. ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಟ ಅಭಿಷೇಕ್ ಅಂಬರೀಶ್ ಅವಿವಾ ಅಭಿಷೇಕ್ ಮಗನಿಗೆ ಹೆಸರಿಡಲಾಯಿತು. ಅಭಿಷೇಕ್ ತಮ್ಮ ಮಗನಿಗೆ ರಾಣಾ ಅಮರ್ ಅಂಬರೀಶ್ ಅಂತ ಹೇಳಿ ನಾಮಕರಣ ಮಾಡಿದ್ದು, ಇದರಲ್ಲಿ ಅಪ್ಪನ ಹೆಸರನ್ನು ಸೇರಿಸಿ ಕೂಡ ಇಟ್ಟಿರೋದು ವಿಶೇಷ. ರೆಬಲ್ ಸ್ಟಾರ್ ಅಂಬರೀಶ್ ಮೂಲ ಹೆಸರು ಅಮರ್ನಾಥ್ ಆಗಿತ್ತು. ಚಿತ್ರರಂಗಕ್ಕೆ ಬಂದ ಬಳಿಕ ಅಂಬರೀಶ್ ಅಂತ ಹೆಸರಿಡಲಾಗಿತ್ತು. ಹೀಗಾಗಿ ಎರಡು ಹೆಸರನ್ನ ಸೇರಿಸಿ ಅಂಬಿ ಮೊಮ್ಮಗನಿಗೆ ಇಡಲಾಗಿದೆ. ಆಪ್ತ ವಲಯದವರು ಹಾಗೂ ಕುಟುಂಬಸ್ಥರಿಗೆ ಮಾತ್ರ ಈ ಕಾರ್ಯಕ್ರಮಕ್ಕೆ ಅವಕಾಶ ಇತ್ತು. ನಾಮಕರಣ ಕಾರ್ಯಕ್ರಮಕ್ಕೆ ನಟ ಕಿಚ್ಚ ಸುದೀಪ್ ಪತ್ನಿ ಸಮೇತರಾಗಿ ಆಗಮಿಸಿ ವಿಶ್ ಮಾಡಿದ್ರು. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಸಚಿವರ ಪಾತ್ರದ ಬಗ್ಗೆ ಶಾಸಕ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ. ಅಧಿವೇಶನದಲ್ಲಿ ಸಚಿವರ ಹೆಸರು ಪ್ರಸ್ತಾಪ ಮಾಡೋದಾಗಿ ಶಾಸಕ ಯತ್ನಾಳ್ ಹೇಳಿದ್ದಾರೆ. ರನ್ಯಾಗೆ ಪ್ರೋಟೋಕಾಲ್ ಕೊಟ್ಟವರ ಮಾಹಿತಿ ಸಂಗ್ರಹಿಸಿದ್ದೇವೆ. ರನ್ಯಾಗೆ ಬೆಂಬಲಕ್ಕೆ ನಿಂತ ಸಚಿವರು ಯಾರು, ಎಲ್ಲವನ್ನೂ ಅಧಿವೇಶನದಲ್ಲಿ ಬಿಚ್ಚಿಡುವೆ ಅಂತ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ. ರನ್ಯಾ ಕೇಸ್ನಲ್ಲಿ ಕೇಂದ್ರದವರ ತಪ್ಪು ಎಂಬ ಲಾಡ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಯತ್ನಾಳ್, ಯಾರು ತಪ್ಪು ಮಾಡಿದರೆ ಅದು ತಪ್ಪೇ, ನಾವು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ನಮ್ಮ ಕೇಂದ್ರದ ಸಚಿವರು ಇದರಲ್ಲಿ ಭಾಗಿಯಾಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ರನ್ಯಾಳಿಗೆ ಕೆಐಎಡಿಬಿಯಿಂದ ಜಮೀನು ಕೊಟ್ಟಿದ್ದನ್ನು ಸ್ವತಃ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಒಪ್ಪಿಕೊಂಡಿದ್ದಾರೆ. 12 ಎಕರೆ ಜಮೀನು ಕೊಟ್ಟಿದ್ದು ಹಣ ಕಟ್ಟದೇ ಇರೋದಕ್ಕೆ ರದ್ದಾಗಿದೆ ಅಂತ ಕಾಂಗ್ರೆಸ್ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆ. ಸಚಿವರೇ ನೋಡ್ರಿ, ಈಗ ನಾಳೆ ನಾವು ಸದನ ಹೇಳ್ತೀವಿ ಯಾರ್ಯಾರು ಅದಾರ, ಆ ರನ್ಯಾನ್ ಜೋಡ ಯಾರ್ಯಾರ್ದು ಸಂಬಂಧ ಅದಾವು, ಆಕೆಗೆ ಏನೇನು ಸೆಕ್ಯೂರಿಟಿ ಕೊಟ್ಟರೆ ಎಲ್ಲಾನು ಮಾಹಿತಿ ತೊಗೊಂಡಿವಿ. ಗೋಲ್ಡ್ ಎಲ್ಲಿ ತಂದರು. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ದಿನಕ್ಕೊಂದು ಸ್ಫೋಟಕ ಮಾಹಿತಿ ಹೊರಬರುತ್ತಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ಎ2 ರನ್ಯಾ ಗೆಳೆಯ ತರುಣ್ ರಾಜ್ ಡಿಆರ್ಐ ವಿಚಾರಣೆ ವೇಳೆ ಸ್ಫೋಟಕ ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾನೆ. ದುಬೈ ಮಾತ್ರ ಅಲ್ಲ, ಜಿನಿವಾ, ಬ್ಯಾಂಕಾಕ್ ಕಥೆಯನ್ನ ಬಿಚ್ಚಿಟ್ಟಿದ್ದಾನೆ. ಇದರ ನಡುವೆ ರನ್ಯಾ ಪ್ರೋಟೋಕಾಲ್ ದುರ್ಬಳಕೆಯ ಪ್ರಕರಣದ ಸಂಬಂಧ ಐಎಎಸ್ ಆಫೀಸರ್ ಗೌರವ್ ಗುಪ್ತಾ ತನಿಖೆ ನಡೆಸುತ್ತಿದ್ದಾರೆ. ವರದಿ ಸಲ್ಲಿಸಲು ಸರ್ಕಾರ 1 ವಾರದ ಗಡುವನ್ನು ಕೊಟ್ಟ ಹಿನ್ನೆಲೆಯಲ್ಲಿ ನಾಳೆಯೇ ಸರ್ಕಾರಕ್ಕೆ ಮಧ್ಯಂತರ ತನಿಖಾ ವರದಿ ಸಲ್ಲಿಸುವ ಸಾಧ್ಯತೆ ಇದೆ. ವರದಿ ಪರಿಶೀಲನೆಯ ಬಳಿಕ ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮದ ಬಗ್ಗೆ ಸರ್ಕಾರ ಸೂಚಿಸಲಿದೆ. ಇನ್ನು ಪ್ರಕರಣದ ಆರೋಪಿ ರನ್ಯಾ ಬೆಂಗಳೂರು ಏರ್ಪೋರ್ಟ್ಗೆ ಬಂದಾಗ ಪ್ರೋಟೋಕಾಲ್ ಪಾಲನೆ ಮಾಡಿದ ಅಧಿಕಾರಿಗಳಿಗಷ್ಟೇ ಅಲ್ಲ, ಹಿಂದೆ ಪ್ರೋಟೋಕಾಲ್ ವಿಭಾಗದಲ್ಲಿ ಕೆಲಸ ಮಾಡಿ ಬೇರೆ ಕಡೆ ವರ್ಗಾವಣೆ ಆಗಿರೋ ಪೊಲೀಸರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಕಳೆದ 2 ವರ್ಷದಲ್ಲಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ವಿಭಾಗದಲ್ಲಿ ಕೆಲಸ ಮಾಡಿ ವರ್ಗವಾಗಿ ಹೋಗಿರೋ ಪೊಲೀಸರು ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಲಿಕ್ಕೆ ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ತಂಡ ಮುಂದಾಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಟಿ ಕಾಗೇಪುರ ಗ್ರಾಮದಲ್ಲಿ ಆಘಾತಕಾರಿ ಘಟನೆ ನಡೆದಿದೆ. ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ಊಟ ಸೇವಿಸಿದ ವಿದ್ಯಾರ್ಥಿಗಳಿಗೆ ಫುಡ್ ಪಾಯ್ಸನಿಂಗ್ ಆಗಿದೆ. ಇದರ ಪರಿಣಾಮ 6ನೇ ತರಗತಿಯ ಅರುಣಾಚಲ ಪ್ರದೇಶ ಮೂಲದ 13 ವರ್ಷದ ವಿದ್ಯಾರ್ಥಿ ಕೆರ್ಲಾಂಗ್ ಸಾವನ್ನಪ್ಪಿದ್ದು 29 ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಉದ್ಯಮಿಯೊಬ್ಬರು ಶುಕ್ರವಾರ ಹೋಳಿ ಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಉಳಿದ ಊಟವನ್ನ ಗೋಕುಲ ವಿದ್ಯಾಸಂಸ್ಥೆಗೆ ನೀಡಲಾಗಿತ್ತು. ಮಕ್ಕಳು ಈ ಊಟ ಸೇವಿಸಿದ ಬಳಿಕ ಅವರಲ್ಲಿ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿತ್ತು. ತಕ್ಷಣವೇ ಅವರನ್ನ ಮಳವಳ್ಳಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಆಸ್ಪತ್ರೆಗೆ ಡಿಎಚ್ಒ ಮೋಹನ್ ಭೇಟಿ ನೀಡಿದ್ದು ಮಕ್ಕಳ ಆರೋಗ್ಯ ವಿಚಾರಿಸಿದ್ದಾರೆ. ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಹೋಳಿ ಹಬ್ಬದ ಪ್ರಯುಕ್ತ ಸೇಟುಗಳು ಒಂದು ಊಟವನ್ನು ಅಲ್ಲಿ ಕಳಿಸ್ಕೊಟ್ಟಿರ್ತಾರೆ. ಶುಕ್ರವಾರ ರಾತ್ರಿ ಊಟ ಮಾಡಿರ್ತಾರೆ. ನಿನ್ನೆ ಮಧ್ಯಾಹ್ನದ ಮೇಲಿಂದ ಅವರಿಗೆಲ್ಲ ವಾಂತಿ ಭೇದಿ ಪ್ರಕರಣಗಳು ಸ್ಟಾರ್ಟ್ ಆಗಿದೆ. ನಿನ್ನೆ ಹೋಗಿ ನಮ್ಮವ್ರಿಗೆ ಚಿಕಿತ್ಸೆ ಕೊಟ್ಟು ಬಂದಿದ್ದಾರೆ. ಸೊ ಅವರಿಗೆ ಇನ್ಫಾರ್ಮ್ ಮಾಡಿತ್ತು ಶಿಫ್ಟ್ ಮಾಡಿ ಏನಾದ್ರು ಕಮ್ಮಿ ಆಗದೇ ಇದ್ದಾರೆ ಅಂತ. ಅವ್ರು ಮಾಡಿರಲಿಲ್ಲ. ಸೊ ಒಂದು ಮಗು ಚೆನ್ನಾಗೇ ಓಡಾಡ್ಕೊಂಡಿತ್ತು, ಸಡನ್ನಾಗಿ ಡೆತ್ ಆಗಿದೆ. ಬಟ್ ಅದು ಏನಕ್ಕೆ ಡೆತ್ ಆಗಿದೆ ಅನ್ನೋದನ್ನು ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾಗುತ್ತೆ. ಈಗ ಇನ್ನು ಉಳಿಕೆ 30 ಜನದಲ್ಲಿ 29 ಜನ ಇಲ್ಲಿ ಕರ್ಕೊಂಬಂದು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೇವೆ ಸರ್. ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಧಿ ಮೇಲೆಯೇ ಸಮೋಸಾ ಕಚೋರಿ ತಯಾರು ಮಾಡಲಾಗ್ತಿದೆ. ಮಾರುತಿ ನಗರದ ಜಯಣ್ಣ ಬಡಾವಣೆಯ ಮುಖ್ಯ ರಸ್ತೆಯ ಬಳಿ ಈ ಜಾಗದ ಮಾಲೀಕರ ಕುಟುಂಬಸ್ಥರನ್ನ ಮಣ್ಣು ಮಾಡಲಾಗಿತ್ತು. ಆದರೆ ಸಮಾಧಿ ಸ್ಥಳವನ್ನ ಗೋರಿ ಮಂಟಪದ ರೀತಿ ಮಾಡದೆ ಮನೆಯಂತೆ ನಿರ್ಮಾಣ ಮಾಡಿ ಬಾಡಿಗೆಗೆ ನೀಡಲಾಗಿದೆ. ಈ ಸಮಾಧಿ ಮನೆಯ ಮುಂದೆ ಕಚೋರಿ ಸಮೋಸಾ ಮಾರುವ ಬಿಹಾರ ಮೂಲದ ವ್ಯಕ್ತಿ ಅಂಗಡಿ ಇಟ್ಟಿದ್ದು ಅವರಿಗೆ ಈ ಜಾಗವನ್ನ ಬಾಡಿಗೆಗೆ ಕೊಟ್ಟಿದ್ದಾರೆ. ಆ ವ್ಯಕ್ತಿ ಈ ಸಮಾಧಿಗಳ ಮೇಲೆ ಅಕ್ಕಪಕ್ಕ ಸಮೋಸಾ ಕಚೋರಿ ತಯಾರು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಈ ಜಾಗದಲ್ಲಿ ಇಲಿ ಪಿಚಿಕೆಗಳು ದಂಡಿಯಾಗಿ ಬಿದ್ದಿವೆ. ಸ್ವಚ್ಛತೆ ಅನ್ನೋದೇ ಇಲ್ಲ. ಇಷ್ಟು ಕೊಳಕಾಗಿ ಸಮೋಸಾ ಕಚೋರಿ ತಯಾರಿ ಮಾಡ್ತಿರೋದು ಇದೀಗ ಬೆಳಕಿಗೆ ಬಂದಿದ್ದು ಸ್ಥಳೀಯರು ಶಾಕ್ಗೆ ಒಳಗಾಗಿದ್ದಾರೆ. ನಾವು ತಿಂದಾಗೆಲ್ಲ ಇಲ್ಲಿ ಮಾಡ್ತಾ ಇದ್ರು, ಇವತ್ತೇನೋ ಒಳಗಡೆ ಮಾಡ್ತಾ ಇದ್ದಾರೆ. ಆಕ್ಚುಲಿ ಅವೆಲ್ಲ ತಿನ್ಬಾರ್ದು. ನಾವು ಯಾವಾಗ ರೇರ್ ಒಂದು ತಿಂತೀರಷ್ಟೇ. ಅದು ತಿಂದಾಗ ನೋಡ್ರಿ ಈ ತರ ಅನ್ನಿಸ್ತಾ ಇದೆ. ಇವಾಗ ಭಯ ಆಗ್ತಾ ಇದೆ ಸ್ವಲ್ಪ. ಅಂದ್ರೆ ಯಾವಾಗಲೂ ಈಚೆನೆ ಮಾಡೋರು ಅವರು ರೆಡ್ ಹ್ಯಾಂಡ್ ಆಗಿ ಇವತ್ತೇ ನಾವು ಇಲ್ಲಿ ಒಳಗಡೆ ನೋಡಿರೋದು. ಅದು ನೀವು ಬಂದ್ಮೇಲೆ ನಮಗೆ ಗೊತ್ತಾಗಿದೆ. ಅದು ನೋಡಿದ್ಮೇಲೆ ತಿನ್ನಕ್ಕಾಗುತ್ತೆ. ಅದು ಮತ್ತೆ ತಿನ್ಬೇಕಂದ್ರೆ ಎಂತವ್ರಿಗಾದ್ರೂ ನೀವು ಸಮಾಧಿ ಹತ್ರ ಇರೋದು
ಯಾರು ತಿಂತಾರೆ ಅದನ್ನು ತಿನ್ನೋಕ್ಕಾಗಲ್ವಲ್ಲ ಅದು ಇವ್ರು ಹಂಗೆ ಮಾಡಬಾರ್ದಲ್ವ, ತಪ್ಪಲ್ವ ಅದು, ಎಲ್ಲರಿಗೂ ಜನಗಳಿಗೆಲ್ಲ ಅನಿಸ್ತವ್ರು ಅವರು ಅದನ್ನೇ ಮಾಡಿ ಹಂಗೆಲ್ಲ ಮಾಡಬಾರ್ದು ಅವರು, ಭಾರಿ ತಪ್ಪದು ಮಾಡೋದು. ದರೋಡೆಕೋರರ ಮೇಲೆ ಪೊಲೀಸರು ಫೈರಿಂಗ್ ನಡೆಸಿದ ಘಟನೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಅರಬಘಟ್ಟ ಗ್ರಾಮದಲ್ಲಿ ನಡೆದಿದೆ. ಉತ್ತರ ಪ್ರದೇಶ ಮೂಲದ 7 ಜನ ದರೋಡೆಕೋರರು ಹರಿಹರದ ಕಡೆಯಿಂದ ನ್ಯಾಮತಿ ಕಡೆಗೆ 2 ಕಾರುಗಳಲ್ಲಿ ಹೋಗ್ತಾ ಇದ್ದಾಗ ಹೊನ್ನಾಳಿ ಬಳಿಯ ಚೆಕ್ಪೋಸ್ಟ್ ನಲ್ಲಿ ಪೊಲೀಸರು ತಡೆಯಲು ಹೋದಾಗ ನಿಲ್ಲಿಸದೆ ವೇಗವಾಗಿ ಹೋಗಿದ್ದಾರೆ. ಆರೋಪಿಗಳ ಬೆನ್ನಟ್ಟಿದ ಪೊಲೀಸರು ಅರಬಗಟ್ಟೆ ಬಳಿ ತಡೆದಿದ್ದು ಆರೋಪಿಗಳು ತಪ್ಪಿಸಿಕೊಳ್ಳಲು ಮುಂದಾಗಿದ್ದಾರೆ. ಅಲ್ಲದೆ ಕಾನ್ಸ್ಟೇಬಲ್ ಆನಂದ್ಗೆ ಮಚ್ಚಿನಿಂದ ಹಲ್ಲೆ ನಡೆಸಿದ್ದಾರೆ. ಈ ವೇಳೆ ಸರ್ಕಲ್ ಇನ್ಸ್ಪೆಕ್ಟರ್ ರವಿ ಆರೋಪಿ ಗುಡ್ಡು ಅಲಿಯಾಸ್ ಗುಡ್ಡು ಖಾಲಿಯ ಕಾಲಿಗೆ ಫೈರಿಂಗ್ ಮಾಡಿದ್ದಾರೆ. ಅಲ್ಲದೆ ಆತನ ಜೊತೆಗಿದ್ದ ಉತ್ತರ ಪ್ರದೇಶ ಮೂಲದ ಹಸ್ರತ್ತಲ್ಲಿ ಅಸ್ಸಾಂ ಯಾನೆ ಟನ್ ಕಮರೂನ್ ಯಾನೆ ಬಾಬು ಸೆರಲಿಯನ್ನ ಬಂಧಿಸಿದ್ದಾರೆ. ನಟೋರಿಯಸ್ ಲೀಡರ್ ರಾಜಾರಾಮ್ ಬಾಬುಷಾ ಹಾಗೂ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಆಫೀಸ್ ಪರಾರಿಯಾಗಿದ್ದು ಆರೋಪಿಗಳ ಬಂಧನಕ್ಕೆ ತಂಡ ರಚನೆ ಮಾಡಿದ್ದಾರೆ. ಫೈರಿಂಗ್ ನಡೆದ ಸ್ಥಳಕ್ಕೆ ಎಸ್ಪಿ ಉಮಾ ಪ್ರಶಾಂತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಟೋಟಲಿ ಸುಮಾರು 7 ಜನ ಇದ್ರು ಅಂತ ತಿಳಿದು ಬಂದಿದೆ. ಅದರಲ್ಲಿ ಇವಾಗ 4 ಜನಕ್ಕೆ ನಾವು ಸೆಕ್ಯೂರ್ ಮಾಡಿದೀವಿ. ಅದೇ ಅವಾಗ ಆಗಿತ್ತು ಬ್ಯಾಂಕ್ ಕಳ್ಳತನ, ಅದರ ಸಂಬಂಧನೇ ಇವಾಗ ಈ ಕಡೆ ಬಂದಿರೋದು. ನಮಗೆ ಈಗಾಗಲೇ ನಮ್ಮ ಟೀಮು ಸಕ್ರಿಯವಾಗಿ ಯಾವಾಗ ನವೆಂಬರ್ 26, 2024 ಅಲ್ಲಿ ಆಗಿದೆ ಅವಾಗಿಂದ ಕೂಡ ತುಂಬ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾರಂತ ಕೂಡ ಐಡೆಂಟಿಫೈ ಮಾಡಿಕೊಂಡು ಈಗ ನಮ್ಮವರು ಅದ್ರ ಬೇಸಿಸ್ ಮೇಲೆ ಇವತ್ತು ನಾವು ಅವ್ರ ಮೇಲೆ ಕೇಸಸ್ನ ಇವಾಗ ಮಾಡ್ಕೊಂಡಿದ್ದೇವೆ. ಆಲ್ರೆಡಿ ಹ್ಯಾಂಡ್ ಪೋಸ್ಟ್ ಅದ್ರ ಚೆಕ್ ಪೋಸ್ಟ್ ಇದೆ ಸರ್, ಅಲ್ಲಿದ್ವಿ. ಇವೆರಡು ಗಾಡಿಗಳು ಬಂದಾಗ ನಿಲ್ಸಿಲ್ಲ ಸರ್, ಹಂಗೆ ಮೂವ್ ಆಗ್ಬಿಟ್ರು ಮುಂದಕ್ಕೆ. ಆಮೇಲೆ ನಾವು ಇಮಿಡಿಯೇಟ್ ಜೀಪ್ ತಗೊಂಡು ಸಾಹೇಬ್ರ ಜೊತೆ ಹೋಗಿದ್ವಿ ಸರ್. ಅರಬಟ್ಟೆ ಕ್ರಾಸಲ್ಲಿ ಓವರ್ಟೇಕ್ ಮಾಡಿ ಹೊಡ್ಕಂದ್ರೆ ಫಸ್ಟ್ ಹಂಗೆ ಹೋಗಿ ಬೇಲಿಗೆ ಅನ್ಕೊಂಡು ನಮ್ಮ ಗಾಡಿ ಮುಂದೆ ಹೋಗಿ ಅದರಲ್ಲಿ ಒಂದು 3 ಸಿಕ್ಕರು ಸರ್. ನಮ್ಮ ಹಿಂದಿನ ಟೀಮ್ ಒಂದು 3 ಹಿಡಿದ್ರು, ನಾವು ಒಬ್ಬರನ್ನ ಹಿಡಿಯೋಕೆ ಬೆನ್ನತ್ತಿದ್ದಾಗ ಇದಾಯ್ತು ಸರ್. ಬಿಡದಿಯ ಪ್ರತಿಷ್ಠಿತ ಟೊಯೋಟಾ ಕಾರ್ಖಾನೆಯ ಶೌಚಾಲಯದಲ್ಲಿ ಕಿಡಿಗೇಡಿಗಳು ಪಾಕಿಸ್ತಾನ ಪರ ಬರಹ ಹಾಗೂ ಅವಾಚ್ಯ ಪದಗಳನ್ನು ಬರೆದಿದ್ದಾರೆ. ಈ ಸಂಬಂಧ ಸ್ಥಳಕ್ಕೆ ಬಿಡದಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾರ್ಖಾನೆಯ ಆಡಳಿತ ಮಂಡಳಿ ಹಾಗೂ ಕಾರ್ಮಿಕರಿಂದ ಮಾಹಿತಿ ಪಡೆದ ಪೊಲೀಸರು ಸಿಸಿಟಿವಿ ಪರಿಶೀಲನೆ ನಡೆಸಿದರು. ಅನಾಮಧೇಯ ವ್ಯಕ್ತಿ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ದೇಶದ್ರೋಹಿ ಹಾಗೂ ಕನ್ನಡ ವಿರೋಧಿಯನ್ನ ಬಂಧಿಸುವಂತೆ ಕನ್ನಡ ಪರ ಸಂಘಟನೆಗಳಿಂದ ಒತ್ತಾಯ ಕೇಳಿ ಬಂದಿದ್ದು ಟೊಯೋಟಾ ಕಾರ್ಖಾನೆ ಎದುರು ಪ್ರತಿಭಟನೆ ನಡೆಸಿದರು. ಇದು ದೇಶದ್ರೋಹದ ಕೆಲಸ, ಇಂತಹ ಕೃತ್ಯ ಎಸಗಿರುವವರನ್ನ ಗಡೀಪಾರು ಮಾಡುವಂತೆ ಒತ್ತಾಯಿಸಿದರು. ಈ ತರ ವಿಚಾರ ಬಂದಿಲ್ಲ, ಇದೇ ಪ್ರಥಮ ಬಾರಿ ಬಂದಿರುವಂತದ್ದು. ಒಳಗಡೆ ಇಂಟರ್ನಲ್ ಆಗಿ ಎಂಪ್ಲಾಯೀಸ್ ಇರ್ತಾರೆ, ಅವರಿಗೆ ಕಮ್ಯುನಿಕೇಶನ್ ಹಾಕುವಂತದ್ದು ಅಗ್ರವೇಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಫಸ್ಟ್ ಸಿಚುವೇಶನ್ ಅದನ್ನ ನಾವು ಹ್ಯಾಂಡಲ್ ಮಾಡಬೇಕು. ಫಸ್ಟ್ ಅದ ಕೆಲಸ ಮಾಡಿದೀವಿ. ಅಲ್ಲ ಎವಿಡೆನ್ಸ್ ಇದ್ದೇ ಇದೆ, ಅವ್ರ ಹತ್ರ ಅಳ್ಸಕ್ಕಂಥದ್ದು ಯಾವುದೂ ಇಲ್ಲ. ಇವಾಗ ಕೇಳಿ ಏನಂತಂದ್ರೆ ಒಳಗಡೆ ಸಿಚುವೇಶನ್ ನಾವು ಕಂಟ್ರೋಲ್ ತಗೋಬೇಕು. ಅಲ್ಲೂ ಇಲ್ಲೂ ಒಳಗಡೆ 1000 ಜನ ಎಂಪ್ಲಾಯೀಸ್ ಇರ್ತಾರೆ, ಅದನ್ನ ಹಂಗೆ ಬಿಟ್ಕೊಳಕ್ ಆಗಲ್ಲ ವಿಚಾರಗಳನ್ನ.